ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನ ಸಂಪೂರ್ಣ ಕಡೆಗಣಿಸಿದ್ದಾರೆ. ಕರ್ನಾಟಕ ಏಕೀಕರಣ ಆದ ಮೇಲೆ ಉತ್ತರ ಕರ್ನಾಟಕ ಕಡೆಗಣಿಸಿದ್ದಾರೆ, ಹೈದರಾಬಾದ್ ಕರ್ನಾಟಕ ಕಡೆಗಣಿಸಿದ್ದಾರೆ. ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ. ಇದಕ್ಕಾಗಿ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಹಿಂದಿ ಬೇಡವೇ ಬೇಡ. ಪರಭಾಷೆಯವರು ಕರ್ನಾಟಕಕ್ಕೆ ವಲಸೆ ನಿಲ್ಲಬೇಕು. ಕನ್ನಡಿಗರಿಗೆ ಉದ್ಯೋಗ ಆಗಲೇಬೇಕು. ಕಾವೇರಿ ಬೆಳವಣಿಗೆ ಆಗಲೇಬೇಕು. ಗಡಿನಾಡು ಅಭಿವೃದ್ಧಿ ಆಗಲೇಬೇಕು. ಈ ಬಂದ್ ಕಡ್ಲೆಪುರಿ ತಿನ್ನಕ್ಕಲ್ಲ, ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕನ್ನಡದ ಶಕ್ತಿಗಾಗಿ. ಇವತ್ತು ಯಾವ ಬ್ಯಾಂಕ್ಗಳಲ್ಲಿ ಕನ್ನಡ ಇದೆ? ಬ್ಯಾಂಕ್ಗಳು ಹಿಂದಿ, ರೈಲ್ವೆ ಹಿಂದಿಯನ್ನ ಏರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು 22ನೇ ತಾರೀಕು ನಡೀತಕ್ಕಂಥ ಬಂದ್ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಬೇಕಾಗಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರಕ್ಕೆ ಹೋಗಲಿ. ಮತ್ತು ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳಿದೆ. ನಾವು ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಮಹನೀಯರ ಪ್ರತಿಮೆ ಒಂದಿಲ್ಲ. ನಾವು ಒತ್ತಾಯ ಮಾಡ್ತಾ ಇದೀವಿ, ಇಡೀ ಮಹಾರಾಷ್ಟ್ರದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಹಾಕಿ, ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಹಾಕಿ, ಬಸವಣ್ಣವ್ರ ಪ್ರತಿಮೆ ಹಾಕಿ, ಬೆಳವಾಡಿ ಮೆಲ್ಲಮ್ಮ ಈ ತರ ಹಾಕಿ, ಒಂದು ನೀವು ಹಾಕಿಲ್ಲ. ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳು. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ, ಕಂಡಿರುವ ಕತೆ. ಅದಕ್ಕಾಗಿ ಕರ್ನಾಟಕ ಬಂದ್ 22. ಕರ್ನಾಟಕ ಬಂದ್ 22. ಏನಾಗಿದೆ ಅಂದ್ರೆ, ಕರ್ನಾಟಕ ಬಂದ್ ಅಂದ್ರೆ ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ಸ್ವಲ್ಪ ಅಲೆಗಳು ವ್ಯತ್ಯಾಸ ಇರಬಹುದು. ಅವರೆಲ್ಲರೂ ಬೆಂಬಲ ಕೊಡಬೇಕು. ಯಾಕಂದ್ರೆ ಕೊಡೋದ್ರಿಂದ ಅವ್ರಿಗೂ ಗೌರವ ಬರುತ್ತೆ, ಶಕ್ತಿ ಬರುತ್ತೆ. ಇಡೀ ರಾಜ್ಯದ ಎಲ್ಲ ಕನ್ನಡಿಗರು ಒಂದೇ ವೇದಿಕೆ, ಒಂದೇ ಧ್ವನಿ, ಒಂದೇ ಕೈ ಎತ್ತುವ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು. ಯಾರು ಏನೇ ಅಪಪ್ರಚಾರ ಮಾಡಿದ್ರು ಇದೇ ನಮ್ಮನೆ ಕೆಲಸ ಅಲ್ಲ, ಕನ್ನಡದ ಕೆಲಸ. ಹೆದರ್ಬೇಡಿ, ಬೆದರ್ಬೇಡಿ. 22 ಬಂದ್ ಸಂಪೂರ್ಣ ಆಗಲೇಬೇಕು. 22 ಬಂದ್ ಬಂದ್ ಬಂದ್.